ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮನೇಲಿ ಚಿಕನ್ ರೋಲನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮಕ್ಕಳು ರಜೆ ಕೊಟ್ಟಿರ್ತಾರೆ, ಮನೇಲೇ ಇರ್ತಾರೆ, ಏನಾದರೂ ಕೇಳ್ತಾ ಇರ್ತಾರೆ. ಯಾವಾಗಲೂ ಎಲ್ಲ ಹೊರಗಡೆಯಿಂದ ತಂದ್ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸುಮ್ಮನೆ ಲೈಟಾಗಿ ಮನೇಲೇ ಮಾಡ್ಕೊಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಒಂದು ಟೇಬಲ್ ಸ್ಪೂನ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ 2 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈ ಚಿಕನನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಸಿದ್ರೆ ಒಳ್ಳೆಯದು. ಆಲ್ರೆಡಿ ಇವರು ಚೂರು ದೊಡ್ಡದು ಮಾಡಿಕೊಟ್ಟಿದ್ದಾರೆ, ಹೇಳಿದ್ದೆ ಚಿಕ್ಕದು ಮಾಡಿಕೊಡಿ ಅಂತ, ಆಲ್ರೆಡಿ ದೊಡ್ಡದು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಮತ್ತು ಗರಂ ಮಸಾಲ. ಇದು ಆಲ್ರೆಡಿ ಪ್ಯಾಕೆಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡಲಿಕ್ಕೆ ಅಂತಲೇ. ಮತ್ತು ಸ್ವಲ್ಪ ಎಣ್ಣೆ ರೆಡಿ. ನಾನಿವತ್ತು ರೆಡಿ ಚಪಾತಿ ತೊಗೊಂಡಿದ್ದೀನಿ, ಆಲ್ರೆಡಿ ಇರೋದ್ರಿಂದ, ಹಾಗಾಗಿ ರೆಡಿ ಚಪಾತಿ ತೊಗೊಂಡಿದ್ದೀನಿ. ಮತ್ತು ಟೊಮೊಟೊ ಸಾಸು. ಇಷ್ಟೇ. ಈಗ ಬಂದು ನೋಡೋಣ ಇನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡೋಣ. ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಇಡೋಣ. ಬಾಣಲೆ ಕಾದಿದೆ ಆಲ್ರೆಡಿ. ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಆಲ್ರೆಡಿ ಕಾದಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದಮೇಲೆ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಆಲ್ರೆಡಿ ಫ್ರೈ ಆಗಿದೆ ಈರುಳ್ಳಿ ಹೇಗೆ ಅಂತ. ಈಗ ಇದಕ್ಕೆ ಟೊಮೊಟೊ ಹಾಕೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಆಲ್ರೆಡಿ ಟೊಮೊಟೊ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಚಿಕನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿಬಿಟ್ಟು ಚೆನ್ನಾಗಿ ನೀವು ಸ್ವಲ್ಪ ಚಿಕನ್ನ ಇನ್ನು ಚಿಕ್ಕದ ಕಟ್ ಮಾಡ್ಕೊಳ್ಳಿ. ಮಾಡಿ ಆದರೆ ತುಂಬ ಚಿಕ್ಕದು ಮಾಡಿ ಅಂತ ಹೇಳಿದೆ, ಅದು ಚಿಕ್ಕ ದೊಡ್ಡದೇ ಮಾಡಿಬಿಟ್ಟಿದ್ದಾರೆ. ಇನ್ನು ತುಂಬಾ ಚಿಕ್ಕದು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ವೀಡಿಯೋ ಮಾಡಿ ಇಟ್ಕೊಂಡಿರೋದ್ಕಿಂತ ಇಲ್ಲಾಂದರೆ ಹೆಚ್ಚಿಟ್ಟಿತ್ತು. ಆದರೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಹಾಗೆ ಹಾಕಿದ್ದೀನಿ. ಇಲ್ಲ ನೀವು ಮನೆಗೆ ತಂದುಬಿಟ್ಟು ಕೂಡ ಸಣ್ಣದು ಕೂಡ ಹೆಚ್ಕೊಳ್ಬೋದು. ಇದು ಆಲ್ರೆಡಿ ಫ್ರೈ ಆಗ್ತಿದೆ. ಈಗ ಇದಕ್ಕೆ ಧನಿಯಾ ಪುಡಿ 1 ಚಮಚ. ಖಾರ ನೀವು ಹೇಗೆ ತಿಂತೀರೋ ನೋಡಿ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಾದರೆ 1 ಸ್ಪೂನು, ನಿಮಗೆ ಬೇಕಾದ ಖಾರ ಯೂಸ್ ಮಾಡಿ. ನೋಡಿ, ನಾನು ಗರಂ ಮಸಾಲನ್ನು 1 ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನು, ಚಿಕನ್ ಮಸಾಲ 1 ಸ್ಪೂನು, ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಅರಿಶಿನ ಪುಡಿ ಆಗಲೇ ತೋರಿಸಿರಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ, ಹಾಕೊಳ್ಳಿ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ಈಗ ಫ್ರೈ ಆಗ್ತಾ ಇರಲಿ. ಫ್ರೈ ಮಾಡಿದರೆ ಸ್ವಲ್ಪ ಲೈಟಾಗಿ. ಇದೀಗ ಇಷ್ಟೇನಿದೆ. ಈಗ ಸ್ವಲ್ಪ ನೀರು ಹಾಕೋಣ. ಈಗ ಸ್ವಲ್ಪ ಚೆನ್ನಾಗಿ ಬೇಯಿಲಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ಯಾಕಂದರೆ ಆಲ್ಮೋಸ್ಟ್ ತುಂಬಾ ಗಟ್ಟಿಯಾಗಿ ಹೀಗೆ ಇರಬೇಕು. ಹಾಗಿರೋದ್ರಿಂದ ಈಗ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೊಳ್ಳಿ ಸಾಕು. ಇಷ್ಟೇ ನೀರು ಹಾಕೊಂಡಿದ್ದೀನಿ. ಈಗ ತುಂಬಾ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ನಾನು ದೊಡ್ಡ ಹೊತ್ಕೊಂಡ್ಬರೋದ್ರಿಂದ ಇದರಲ್ಲಿ ಸ್ವಲ್ಪ ಸ್ಲೈಸ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕದಾದರೂ ಚೆನ್ನಾಗಿರ್ತದೆ ಅಂತ ಸ್ವಲ್ಪ ಸಿಗ್ತಾ ಇದೆ ಚೆನ್ನಾಗಲ್ಲ, ಹಾಗಾಗಿ ಅದು ಆಲ್ರೆಡಿ ಬೆಂದಿದೆ. ಇವಾಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಗ್ಯಾಸ್ನ ಆನ್ ಮಾಡಿಕೊಂಡು
ಒಂದು ಮೇಲೆ ಪ್ಯಾನ್ ಇಟ್ಟಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಐತೆ, ಕಡಿಮೆ ಮಾಡ್ಕೊಳ್ಳಿ. ನಾನಿವತ್ತು ರೆಡಿ ಚಪಾತಿ ತೊಗೊಂಡಿದ್ದೀನಿ. ನೀವು ಮನೇಲೇ ಮಾಡ್ಕೊಳ್ಬೋದು ಅಥವಾ ರೆಡಿನೇ ತೊಗೊಳ್ಬೋದು. ನಾನು ರೆಡಿ ಇರೋ ಚಪಾತಿ ಇರೋದ್ರಿಂದ ರೆಡಿ ಚಪಾತಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ ಚಪಾತಿನ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಚಮಚ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಸುತ್ತಲೂ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೆ